ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ರಾಷ್ಟ್ರೀಯ ಪ್ರೇರಣಾ ಸ್ಥಳ ಲೋಕಾರ್ಪಣೆ, ಶ್ಯಾಮ್ ಪ್ರಸಾದ್, ದೀನ್ ದಯಾಳ್, ಅಟಲ್ ಪ್ರತಿಮೆ ಅನಾವರಣ. ಸೋಲಾರ್ ಅಳವಡಿಕೆಯಿಂದ ಆದಾಯ ಡಬಲ್, ಸರ್ಕಾರಗಳಿಂದ ರೈತರಿಗೆ ಆರ್ಥಿಕ ನೆರವು, ಡೀಸೆಲ್ ಮೇಲಿನ ಅವಲಂಬನೆ ಕಡಿಮೆ. ಮನೆ ಬಾಗಿಲಿಗೆ ಪಡಿತರ ಅನ್ನ ಸುವಿಧಾ, 75 ವರ್ಷ ಮೇಲ್ಪಟ್ಟವರು ಅರ್ಹ. ಬ್ಯಾಲಿಸ್ಟಿಕ್ K4 ಕ್ಷಿಪಣಿ ಪ್ರಾಯೋಗಿಕ ಪರೀಕ್ಷೆ ಯಶಸ್ವಿ, 3500 ಕಿಲೋಮೀಟರ್ ವರೆಗೂ ಗುರಿ ಸಾಮರ್ಥ್ಯ, ಪರಮಾಣು ಚಾಲಿತ ಸಬ್ಮರೀನ್ನಿಂದ ಪ್ರಯೋಗ. ಹ್ಯಾಟ್ರಿಕ್ ಗೆಲುವಿನ ಭರವಸೆಯಲ್ಲಿ ಭಾರತ, ಇಂದು ಶ್ರೀಲಂಕಾ ಭಾರತ ನಡುವೆ 3ನೇ ಪಂದ್ಯ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ರಾಜ್ಯದಲ್ಲಿ ರೈಲ್ವೆಗೆ 3341 ಹೆಕ್ಟೇರ್ ಭೂಸ್ವಾಧೀನ ಬಾಕಿ, ಭೂಮಿ ದೊರೆತರೆ ಯೋಜನೆ ತ್ವರಿತ ಪೂರ್ಣ. ಕಾಂಗ್ರೆಸ್ನ ಜಿಸಿ ಚಂದ್ರಶೇಖರ್ ಪ್ರಶ್ನೆಗೆ ಅಶ್ವಿನಿ ವೈಷ್ಣವ್ ಉತ್ತರ. ರಾಜ್ಯದಲ್ಲಿ ಭೂ ಪರಿವರ್ತನೆ ಇನ್ನೂ ಅತಿ ಸರಳ, ಮಾಸ್ಟರ್ ಪ್ಲಾನ್ ವ್ಯಾಪ್ತಿಯಲ್ಲಿ ಪ್ರತ್ಯೇಕ ಡಿಸಿ ಕನ್ವರ್ಷನ್ ಅಗತ್ಯವಿಲ್ಲ, ನಕ್ಷೆ ಮಂಜೂರಾತಿಗೆ ನೇರ ಅರ್ಜಿ ಹಾಕಿ. ಆಯುರ್ವೇದ ನಮ್ಮ ದೇಶದ ಸ್ವತ್ತು, 2ನೇ ಆಯುರ್ವೇದ ವಿಶ್ವ ಸಮ್ಮೇಳನದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ. ಅರುಣಾಚಲ ಮೇಲೆ ಚೀನಾ ಕಣ್ಣು, ಅಮೆರಿಕ ವರದಿ, ಅಮೆರಿಕ ಸಂಸತ್ಗೆ ಸಲ್ಲಿಸಿದ ವರದಿಯಲ್ಲಿ ಆಘಾತಕಾರಿ ಅಂಶ. ನಗರದಲ್ಲಿ ವಿನೂತನ ಮಾದರಿ ರೈಲ್ವೆ ನಿಲ್ದಾಣ, ಯಲಹಂಕದಲ್ಲಿ 6,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುಷ್ಠಾನಕ್ಕೆ ಯೋಜನೆ, ಅನುಮತಿಗೆ ರೈಲ್ವೆ ಮಂಡಳಿಗೆ ಪ್ರಸ್ತಾವನೆ.